ನಿಮಗೊಂದು ಹೊಸ ಕೆಲಸ ಸಿಕ್ಕಿದೆ, 3 ಲಕ್ಷ ಪ್ಯಾಕೇಜ್. ಈಗ ಹಣ ಉಳಿಸಿ ಫ್ಯೂಚರ್ನಲ್ಲಿ ಒಂದು ಕಾರು, ಬೈಕು, ಒಂದು ಅಪಾರ್ಟ್ಮೆಂಟ್ ಖರೀದಿ ಮಾಡೋ ಪ್ಲಾನ್ ಮಾಡಿದರೆ ಸೇವಿಂಗ್ಸ್ಗೆ FD ಬಿಸ್ತಾ ಅಥವಾ SIPನ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡುತ್ತೆ. ಡೋಂಟ್ ವರಿ, ಅದಕ್ಕೆ ಉತ್ತರ ನಾವು ಹೇಳ್ತೀವಿ. ನೀವು FDನಲ್ಲಿ ಪ್ರತಿ ತಿಂಗಳಿಗೆ 25,000ದಂತೆ 10 ವರ್ಷಕ್ಕೆ ಇನ್ವೆಸ್ಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. 6.5% ರಿಟರ್ನ್ಸ್ ಅಂತ ಅಂದ್ಕೊಂಡ್ರು ಟೋಟಲ್ ಕಾರ್ಪಸ್ 57,16,000 ರೂಪಾಯಿ ಆಗುತ್ತೆ. ಆದರೆ 30% ಟ್ಯಾಕ್ಸ್ ರೇಟ್ನಲ್ಲಿ ನಿಮಗೆ 17 ಲಕ್ಷ ಲಾಸ್ ಆಗಿ ಬರೀ 40 ಲಕ್ಷ ರೂಪಾಯಿ ಮಾತ್ರ ಉಳಿಯುತ್ತೆ. ಬಟ್ ನೀವೇನಾದರೂ ಟಿಪಿಕಲ್ ಆಗಿ ಪ್ರತಿ ತಿಂಗಳು 25,000ನ SIP ಹಾಕಿದ್ರೆ 12% ರಿಟರ್ನ್ಸ್ ಅಂತಂದ್ರು 10 ವರ್ಷಕ್ಕೆ 56 ಲಕ್ಷ ಆಗುತ್ತೆ. ಕ್ಯಾಪಿಟಲ್ ಗೇನ್ಗೆ ನಾರ್ಮಲ್ ಟ್ಯಾಕ್ಸ್ ಇದ್ರೂ ಕೂಡ ಸೆಕ್ಷನ್ 54F ನಿಮ್ಮನ್ನು ಬಚಾವ್ ಮಾಡುತ್ತೆ. ಯಾಕಂದರೆ ಈ ಹಣವನ್ನು ನೀವು ಮನೆ ಕಟ್ಟೋದಕ್ಕೆ ಅಥವಾ ಮನೆ ಖರೀದಿ ಮಾಡೋದಕ್ಕೆ ಬಳಸಿದ್ರೆ ಕ್ಯಾಪಿಟಲ್ ಗೇನ್ಗೆ 0 ಟ್ಯಾಕ್ಸ್ ಇರುತ್ತೆ. ಇದರಿಂದ 16 ಲಕ್ಷ ಉಳಿಸ್ಬೋದು. 1, ರೀಇನ್ವೆಸ್ಟ್ಮೆಂಟ್ ಟೈಮ್ನಲ್ಲಿ 1ಕ್ಕಿಂತ ಹೆಚ್ಚು ಮನೆ ಇರಬಾರ್ದು. 2, ನಿಮ್ಮ ITRನಲ್ಲಿ ಡಿಕ್ಲೇರ್ ಆಗಿರಬೇಕು. ಯಾಕೆಂದರೆ ದ ಎಕ್ಸಂಪ್ಷನ್ ಈಸ್ ನಾಟ್ ಆಟೋಮೆಟಿಕ್. 3ನೇದು 10 ಕೋಟಿಯ ಕ್ಯಾಪೆಕ್ಸ್ ಇದ್ರೂ ನಿಮಗೆ ಈ ಎಕ್ಸಂಪ್ಷನ್ ಸಿಕ್ಕೇ ಸಿಗುತ್ತೆ. ಹಾಗಾದರೆ ಯಾವುದು ಬೆಸ್ಟ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ.